ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರಿಯಾದ ಅರ್ಹತೆ ಇಲ್ಲದ ನಕಲಿ ವೈದ್ಯನೊಬ್ಬ ನೀಡಿದ ಇಂಜೆಕ್ಷನ್ ವಿಕೋಪಕ್ಕೆ ತಿರುಗಿ 15 ವರ್ಷದ ಶಾಲಾ ಬಾಲಕಿಯೊಬ್ಬಳು ಮೃತಪಟ್ಟಿರುವ ಘೋರ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ಜರುಗಿದೆ. ಅಮೀನಗಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ದ ಸಿಂಧು ಮೃತಪಟ್ಟ ದುರ್ದೈವಿ. ಈ ಸಂಬಂಧ ಗ್ರಾಮದಲ್ಲಿ ಅನಧಿಕೃತ ಕ್ಲಿನಿಕ್ ನಡೆಸ್ತಾ ಇದ್ದ ನಕಲಿ ವೈದ್ಯ ಉತ್ತಮ ಕುಮಾರ್ ಎಂಬಾತನ ವಿರುದ್ಧ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾರ್ಚ್ 27ರ ಮಧ್ಯರಾತ್ರಿ ಸುಮಾರು 1:30 ಸುಮಾರಿಗೆ ಸಿಂಧುಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಈ ವೇಳೆ ಮನೆಯಲ್ಲಿ ಇದ್ದ ಅಜ್ಜಿ ಎಲ್ಲಮ್ಮ ತಕ್ಷಣವೇ ಗ್ರಾಮದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಾ ಇದ್ದ ಉತ್ತಮ ಕುಮಾರ್ ಬಳಿ ಮೊಮ್ಮಗಳನ್ನ ಕರೆದೊಯ್ದಿದ್ದಾರೆ. ಯಾವುದೇ ತಪಾಸಣೆ ನಡೆಸದೆ ಆತ ಬಾಲಕಿಗೆ ಇಂಜೆಕ್ಷನ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಮರುದಿನ ಮುಂಜಾನೆ ವೇಳೆ ಬಾಲಕಿಯ ಸ್ಥಿತಿ ಚಿಂತಾಜನಕವಾಗಿದೆ. ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಊತ ಕಾಣಿಸಿಕೊಂಡು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದು ಮೈಯೆಲ್ಲ ಕೆಂಪಾಗಿದೆ. ಕೂಡಲೇ ಆಕೆಯನ್ನ ಮಾನ್ವಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತಾದ್ರೂ ಅಷ್ಟರಲ್ಲೇ ಬಾಲಕಿ ಕೊನೆ ಉಸಿರೆಳೆದಿದ್ದಾರೆ. ನಾವು ಎಲ್ಲರಿಗೂ ಫೋನ್ ಮಾಡಿ 2 ಗಂಟೆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಇಂಜೆಕ್ಷನ್ ಮಾಡಿ ಕಳಿಸ್ಯಾರ. ಅವತ್ತೊಂದು ಪೇಪರ್ ಬರ್ದ ಮಾರನೇ ದಿನ ಯಾವ ಪೇಪರ್ ಬರ್ದ ಪರೀಕ್ಷೆ ಬರ್ದಾಳ? ನೀವು ಯಾವ ಹಾಸ್ಪಿಟಲ್ ಕಳಿಸಿದ್ದಕ್ಕೆ? ಅಲ್ಲಿ ಊರಾಗೆ ಲೋಕಲ್ ಹಾಸ್ಪಿಟಲ್. ಈ ರಿಯಾಕ್ಷನ್ ಆದ್ಮೇಲೆ ಯಾವ ಹಾಸ್ಪಿಟಲ್ ಕಳಿಸಿದ್ರಿ ನೀವು? ವಿದ್ಯಾರ್ಥಿನಿ ಹೆಸರೇನಮ್ಮ? ಅವಿ ಹೆಸರೇನು? ಸಿಂಧು. ತಂದೆ ಹೆಸರು? ಈಗ ಅಂದ್ರೆ RMP ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಸಲುವಾಗಿ ಆಗಿತ್ತು ಅಂತ ಹೇಳ್ತಾರೆ. ಬಸವರಾಜ್ ಹೂದೂರು ಟಿವಿ 20 ಕನ್ನಡ ನಿಲ್ಲಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.